ಎಸ್ಸಿ ಎಸ್ಟಿ ಮೀಸಲಿಟ್ಟ 25,000 ಕೋಟಿ ರೂಪಾಯಿ ದುರ್ಬಳಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದರ್ ಬಿಜೆಪಿ ಪ್ರತಿಭಟನೆ. ಬೀದರ್ ನಗರದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಇಂದು ಪ್ರತಿಭಟನೆ ನಡೆಯಿತು. ಈ ವೇಳೆಯಲ್ಲಿ ಭಾಗಿಯಾದ ಪ್ರಮುಖ ಮುಖಂಡರು, ದಕ್ಷಿಣ ಕ್ಷೇತ್ರದ ಶಾಸಕರು, ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ರವರು ಮಾತನಾಡಿ, ರಾಜ್ಯದ ಮಂತ್ರಿಗಳಿಗಿಂತ ನಮ್ಮ ಬೀದರ್ ಜಿಲ್ಲಾ 2 ಸಚಿವರುಗಳು ಜಿಲ್ಲೆಗೆ ಬಹಳ ಅನ್ಯಾಯ ಮಾಡುತ್ತಿದ್ದಾರೆ. ಈ ಹಿಂದೆ ನಡೆದ ಎಟಿಎಂ ದರೋಡೆ ಘಟನೆಗೆ ಸಂಬಂಧಿಸಿದಂತೆ ದರೋಡೆಕೋರರು ಗುಂಡು ಹಾರಿಸಿದ, ಗಾಯ ಮಾಡಿದ ವ್ಯಕ್ತಿಗಳಿಗೆ ಒಬ್ಬನನ್ನು ಗಾಯದಿಂದ ಸಾವು ಬದುಕು ಮಧ್ಯೆ ಹೋರಾಡುತ್ತಿರುವುದು, ಇನ್ನೊಬ್ಬ ವ್ಯಕ್ತಿ ಮರಣಕ್ಕೆ ಬಲಿಯಾಗಿರುತ್ತಾನೆ. ಅವರ ಖರ್ಚು ವೆಚ್ಚ ಪ್ರತಿಯೊಂದು ಕಂಪನಿಯನ್ನು ಭರಿಸುತ್ತಿದ್ದು, ಈ ಸರ್ಕಾರದಿಂದ ನಯಾ ಪೈಸೆ ಸಹಾಯ ಇಲ್ಲದಂತಾಗಿದೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ಈ 2 ಸಚಿವರು ಬೀದರ್, ಹುಮ್ನಾಬಾದ್, ಚಿಟಗುಪ್ಪ ಹೀಗೆ ಮಹಾನಗರ ಪಾಲಿಕೆಯ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾರೆ ಎಂದು ನಮಗೆ ಕಂಡಿದೆ. ಬಡವರಿಗೆ, ದೀನ ದಲಿತರಿಗೆ ಅನ್ಯಾಯವಾಗುತ್ತಿದೆ. ಇದರಿಂದ ಬೇಸತ್ತುಗೊಂಡ ಜನರಿಗೆ ಅವರೇ ಉತ್ತರ ನೀಡಲಿ ಎಂದು ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರದೀಪ್ ಕುಮಾರ್ ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಯುವಕರು ತಮ್ಮ ಕುಟುಂಬ ನಡೆಸಿದಂತ ಯುವಕರು ಹಾಡು ಹೇಳುವಂತಹ ದರೋಡೆಯಲ್ಲಿ ಒಬ್ಬ ದಲಿತ ಯುವಕ ಪ್ರಾಣ ಕೊಟ್ಟನು. ಇನ್ನೊಬ್ಬ ಯುವಕ ಅವನ ದೇಹದಿಂದ ಗೋಲಿ ಹೊರಗಡೆ ಬಂದು ಜೀವನ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಈ 2 ಸಚಿವರಿಗೆ ಕಿಂಚಿತ್ತು ಕಾಳಜಿ ಅವ್ರ ಬಗ್ಗೆ ಇಲ್ಲ. ಇವತ್ತು ಯಾವ ಹುಡುಗ ಜೀವನ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ, ಅವ್ರ ಮನೆಯಲ್ಲಿ ಒಬ್ಬ ಅಂಗವಿಕಲ ತಂಗಿ ಇದ್ದಾವ. ಅವ್ರ ಮನೆ ಹೋಗಿದ್ದೀವಿ, ಅಲ್ಲಿ ಹೋದ್ರೆ ಕಣ್ಣೀರು ಬರ್ತದೆ. ಬಹುಶಃ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಹೋಗಿದ್ರಂತೆ, ಉಸ್ತುವಾರಿ ಮಂತ್ರಿಗಳು ಹೋಗಿದ್ದಾರೆ. ಆದ್ರೆ ಇಲ್ಲಿಯವರೆಗೆ 1 ಪೈಸೆ ನೆರವು ಅವ್ರಿಗೆ ಕೊಟ್ಟಿಲ್ಲ. ಅವನ ಆಸ್ಪತ್ರೆ ಖರ್ಚು ಆ ಕಂಪನಿ ಭರಿಸಿದೆ, ಅದು ಸರ್ಕಾರದಿಂದ 1 ಪೈಸೆ ನೆರವು ಕೊಟ್ಟಿಲ್ಲ. ಈ ಸಚಿವರಿಗೆ ನಾಚಿಕೆ ಆಗಬೇಕು. ಯಾಕಾಗಬೇಕು ಇವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ? ಅಷ್ಟೇ ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ, ಲೂಟಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತ ಹುಮ್ನಾಬಾದ್ ಪುರಸಭೆ, ಚಿಟಗುಪ್ಪ ಪುರಸಭೆ, ಬಸವ ಕಲ್ಯಾಣ ಪುರಸಭೆ, ಹಳ್ಳಿಕಲ್ ಪುರಸಭೆ, ಔರಾದ್ ಪಟ್ಟಣ ಪಂಚಾಯತ್, ಇಲ್ಲೆಲ್ಲ ಅಲಾಟ್ ಆಗಿದ್ದಂತ ಸರ್ಕಾರದಿಂದ ಅನುದಾನ ಬಂದಿತ್ತು. ಎಸ್ಎಫ್ಸಿ ಫಂಡ್ ಅಂತ. ಆ ಎಸ್ಎಫ್ಸಿ ಫಂಡ್ ಹಣವನ್ನು ತಂದು ಇವತ್ತು ಕೇವಲ ಬೀದರ್ ನಗರಸಭೆ ಮತ್ತು ಭಾಗ್ಯ ಪುರಸಭೆಗೆ ಅಲಾಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೋಗ್ಲಿ, ಆ ವರ್ಗಾವಣೆ ಮಾಡಿ ಅದನ್ನಾದರೂ ಟೆಂಡರ್ ನಿಯಮದ ಪ್ರಕಾರ ಕರೀತಾ ಇಲ್ಲ. ಉದಾಹರಣೆಗೆ ಬೀದರ್ನಲ್ಲಿ ಒಂದು ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಲ್ಲಿ 50 ಕೋಟಿ, ಎಸ್ಎಫ್ಸಿ ಫಂಡ್ 25 ಕೋಟಿ, ಆ ರಹೀಂ ಖಾನ್ ಸಹೋದರಿಗೆ ಸಹಾಯ ಆಗಬೇಕಂತ ಹಿಂದೆ ಒಬ್ಬ ಬಶೀರ್ ಖಾನ್ ಎನ್ನುವಂತ ಒಂದು ಕಾಂಟ್ರಾಕ್ಟರ್ ಇದ್ದು ಇವತ್ತು ಲೈಟ್ ಬೋರ್ಡ್ ಅಳವಡಿಸ್ತಾ ಇದ್ದಾರೆ ನಗರದಲ್ಲಿ. ಆ ಬಶೀರ್ ಖಾನ್ ಎಸ್ಸಿಪಿ ಟಿಎಸ್ಪಿ ಅಂದ್ರೆ ದಲಿತ ಗುತ್ತೇದಾರರಿಗೆ ಕೊಡುವಂತ ಹಣವನ್ನು ಕೂಡ ಅವರ ಅಣ್ಣ ತಮ್ಮದವರು ಗುತ್ತೇದಾರಿ ಮಾಡ್ತಾ ಇದ್ದಾರೆ. ಇವತ್ತು ದಲಿತರು ಇದರ ಬಗ್ಗೆ ಗಮನಿಸಬೇಕು. ಇನ್ನು ಮುಂದೆ ಇನ್ನೊಬ್ಬ ಗುತ್ತೇದಾರ ತಯಾರು ಮಾಡ್ಯಾರ, ಸಲ್ಮಾನ್ ಖಾನ್ ಅಂತ. ಆ 50 ಕೋಟಿ 25 ಕೋಟಿ ಎರಡನ್ನೂ ಒಂದೇ ಟೆಂಡರ್ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿವರವಾದಂತ ಮಾಹಿತಿಯನ್ನು ಕೊಡೋರಿದ್ದೀವಿ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ದಲಿತರ ಹಣವನ್ನು ಕೂಡ ಲೂಟಿ ಹೊಡೆಯುವಂತ ಕೆಲಸ ನಮ್ಮ ಜಿಲ್ಲೆಯ ಸಚಿವರು ಮಾಡ್ತಾ ಇದ್ದಾರೆ. ಇವತ್ತು ಸಚಿನ್ ಪಂಚಾಲ್ ಆತ್ಮಹತ್ಯೆ ಕೇಸು ಹಳ್ಳ ಹಿಡಿದು ಹೋಗಿದೆ. ಇವತ್ತ ದರೋಡೆ ಹಾಡು ಹಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಕೋರ್ಟ್ ಮುಂದೆ ಕೇಂದ್ರ ಭಾಗದಲ್ಲಿ, ಬೀದರ್ ನಗರದ ಹೃದಯ ಭಾಗದಲ್ಲಿ ಮುಂಜಾನೆ 10:30, 11 ಗಂಟೆಗೆ ಆಗಿದ್ದಂತಹ ದರೋಡೆ ಪ್ರಕರಣದಲ್ಲಿ 2 ತಿಂಗಳು ಗತಿಸಿದರೂ ಕೂಡ ಇವತ್ತು ಅವರ ಹೆಜ್ಜೆ ಗುರುತು ಕೂಡ ಸಿಗ್ತಾ ಇಲ್ಲ. ನಾವು ಈಗಾಗಲೇ ಹಿಂದೆ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಇದರಲ್ಲಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ. ಹಿಂದೆ ನಾವು ಕೇವಲ ಈಶ್ವರ್ ಖಂಡ್ರೆ ಅವರು ರಾಜೀನಾಮೆ ಕೇಳಿದ್ವಿ. ಇವತ್ತು ಪರಮೇಶ್ವರ್ ಕೂಡ ಈ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಬರುವಂತಹ ದಿನದಲ್ಲಿ ನಮ್ಮ ಶಾಸಕರು ಕೂಡ ಸದನದಲ್ಲಿ ಕೂಡ ಈ ಬಗ್ಗೆ ಹೋರಾಟ ಮಾಡಿರುತ್ತಾರೆ. ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಹೆಲ್ಮೆಟ್ ಮಾರಾಟ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು, ಅಲ್ಲಲ್ಲಿ ಎಲ್ಲರನ್ನು ತಡೆದು ಹೆಲ್ಮೆಟ್ ಮಾರುವಂತ ಕೆಲಸ ಇವತ್ತು ಪೊಲೀಸರಿಂದ ನಡೀತಾ ಇದೆ. ಇವತ್ತು ಮೋಟರ್ಗಳನ್ನು, ಸೈಕಲ್ ಮೋಟರ್ಗಳನ್ನು, ಕಾರ್ಗಳನ್ನು ಹಿಡಿಯೋದೇ ನಮ್ಮ ಕೆಲಸ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಇವತ್ತು ಆ ಪ್ರಕರಣ ಆದ ನಂತರ ಅನೇಕ ಪ್ರಕರಣಗಳು ಬಂದ. ಒಬ್ಬ ಮಹಿಳೆ ಮೇಲೆ ಹಾಡು ಹಗಲೇ ಚಾಕು ಇರಿದು ಜನವಾಡ ಹತ್ರ ಒಂದು ಹಳ್ಳಿಯಲ್ಲಿ ಲೂಟಿ ಮಾಡುವಂತ ಕೆಲಸ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಕೌಟಾದಲ್ಲಿ ಆ ಮಹಿಳೆ ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಒಂಟಿ ಮಹಿಳೆ ಮೇಲೆ ಇದಾಗಿದೆ. ಈ ರೀತಿಯ ಘಟನೆಗಳು ನಡೀತಾ ಇವೆ. ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ಜಿಲ್ಲಾಡಳಿತ ಕೂಡ ಸರಿ ಹೊಂದಬೇಕು ಅಂದ್ರೆ ನಮ್ಮ ಜಿಲ್ಲೆಯ ಸಚಿವರು ಕೂಡ ಬದಲಾವಣೆ ಆಗಬೇಕು. ಕೇವಲ ಸಚಿವರು ಅವರು ತಮ್ಮ ಮನೆಯನ್ನು ತುಂಬಿಕೊಳ್ಳಿಕ್ಕೆ ಮಾತ್ರ ಸಚಿವರಾಗಿದ್ದ ರೀತಿ ಆಗಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಳೀಯ ಹೋರಾಟಗಳಂತೂ ಕೂಡ ನಾವು ತಗೊಂಡು ಹೋರಾಟ ಮಾಡೋರಿದ್ದೀವಿ. ಈ ಹೋರಾಟದ ನಂತರ ನಮ್ಮೆಲ್ಲ ಕಾರ್ಯಕರ್ತರನ್ನ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಇಲ್ಲಿ ನೇರವಾಗಿ ನವಮಾದ್ನಲ್ಲಿರುವ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಬರಬೇಕು. ಅಲ್ಲಿ ನಮ್ಮ ವ್ಯವಸ್ಥೆ ನಂತರ
ಒಂದೊಂದು ಕಾರ್ಯಕರ್ತರ ಸಭೆ ಆಗುತ್ತದೆ. ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಇಲ್ಲಿಯೇ ನಿಲ್ಲಿಸೋದಿಲ್ಲ. ಇವತ್ತು ತಾಲೂಕಿನವರೆಗೆ ದಲಿತ ಕೇಂದ್ರಗಳಿಗೆ ಹೋರಾಟ ಹೋಗಬೇಕು. ಅಲ್ಲೊಂದು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಈ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯವನ್ನು ಜನರಿಗೆ ತಿಳಿಸುವಂತ ಕೆಲಸ ಮಾಡೋರಿದ್ದೀವಿ. ಅದಕ್ಕಾಗಿ ನಮ್ಮೆಲ್ಲಾ ಕಾರ್ಯಕರ್ತರಲ್ಲಿ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಸೇರಿದಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮಾಧ್ಯಮದ ಮಿತ್ರರಿಗೂ ಕೂಡ ಧನ್ಯವಾದ ತಿಳಿಸಿ ನನ್ನ ಮಾತಿಗೆ ವಿರಾಮ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.